ಈಗಾಗಲೇ ಜಾತಿ ಗಣತಿ ಕಿಚ್ಚು ಕಾಳ್ಗಿಚ್ಚಿನಂತೆ ಹತ್ತಾ ಇರುವಂತದ್ದು ಎಲ್ಲಾ ಸಮುದಾಯ ನಾಯಕರು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಮರಣ ಶಾಸನ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಜಾತಿ ಗಣತಿ ಮಂಡನೆ ಮಾಡಿರುವಂತದ್ದು. ಈ ಬಗ್ಗೆ ಮಾತಾಡೋಕೆ ಒಕ್ಕಲಿಗರ ಸಂಘದ ನಾಯಕರಾದಂತ ಕೆಂಚಪ್ಪಗೌಡರು ಜೊತೆ ಇದ್ರೆ ಸರ್, ಈಗಾಗಲೇ ನೋಡ್ತಾ ಇರ್ಬೋದು, ಇವು ಒಕ್ಕಲಿಗರ ಸಂಘನ ಎಲ್ಲೋ ಒಂದ್ ಕಡೆ ತುಳಿಯೋದಕ್ಕೆ ಈ ರೀತಿ ಜಾತಿ ಗಣತಿ ಬಿಟ್ರ ಅದು ಈಗಾಗಲೇ ಜಾತಿ ಗಣತಿಯನ್ನ 10 ವರ್ಷದ ಹಿಂದೆ ಮಾಡಿರ್ತಕ್ಕಂಥದನ್ನ ಅವ್ರು ಯಾವಾಗ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅದನ್ನ ಮಂಡನೆ ಮಾಡಿದ್ರು ಅವತ್ತೇ ಎಲ್ರೂ ಕೂಡ ಅರ್ಥ ಆಯ್ತು. ಇದು ಬೇಕು ಅಂತಾನೆ ನಮ್ಮ ಒಕ್ಕಲಿಗ ಜನಾಂಗ ಮತ್ತು ಲಿಂಗಾಯತರು ವೀರಶೈವರು ಇವ್ರನ್ನೆಲ್ಲ ತುಳಿಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡೇ ಮಾಡ್ತಾ ಇರ್ತಕ್ಕಂಥ ಅಂತೇಳಿ ಎಲ್ರಿಗೂ ಗೊತ್ತಿದೆ. ನಾವು ಕೂಡ ಇದನ್ನ ಖಂಡಿಸ್ತೀರಿ. ಪ್ರಮುಖವಾಗಿ ಮೈಸೂರು ಹಳೆ ಪ್ರಾಂತ್ಯ ಮೈಸೂರಲ್ಲಿ ಒಕ್ಕಲಿಗರು ಅತಿ ಹೆಚ್ಚು ಇರೋದಂತನೂ ಕೂಡ ಎಲ್ಲರೂ ಗೊತ್ತಿರೋದು. ಆದ್ರೆ ಕೇವಲ 61 ಲಕ್ಷ ತೋರಿಸ್ತಾ ಇದ್ದಾರೆ. ಈ 61 ಲಕ್ಷ ಅವರು ತೋರಿಸ್ತಾ ಇದಾರಲ್ಲ, ಅದನ್ನ ನಾವು ಇಷ್ಟೇ ಕೇಳೋದು, ನೀವೇ MLA ನಿಂತಾಗ ಪ್ರತಿ ತಾಲೂಕು ಕ್ಷೇತ್ರಗಳಲ್ಲಿ ಒಕ್ಕಲಿಗ ಜನಾಂಗ ಇಷ್ಟಿದೆ ಅಂತೇಳಿ ನೀವು ಒಂದು ಸೆನ್ಸಸ್ ಮಾಡಿಸಿ, ನೀವು ನೋಡಿ ಈಗ ಏನ್ ಮಾಡಿದಿರೋ ಅದನ್ನೇ ರಿವ್ಯೂ ಮಾಡಿ, ಅದರಲ್ಲಿ ಎಲ್ರು ಸೇರಿದಾರ ಇಲ್ವಾ, ಇದು ತಪ್ಪು ಮಾಹಿತಿ ಕೊಟ್ಟಿದಾರ ಅನ್ನೋದನ್ನ ತೋರಿಸಿ. ಯಾಕೆ ಸುಳ್ಳು ಕೊಟ್ಟಿರೋಂಥದನ್ನ ನೀವು ಅದನ್ನೇ ತಗೊಂಡ್ಬಂದು ಜಾರಿ ಮಾಡ್ತೀರಿ ಅಂತ ಯಾಕೆ ಮಾಡ್ತಾ ಇದ್ದೀರಿ? ಏನ್ ಇದ್ರ ಉದ್ದೇಶ ಏನು? ನೀವು ಕೆಲವು ಜನಾಂಗಕ್ಕೆ ಅನ್ಯಾಯ ಆಗ್ಲಿ, ಬೇರೆ ಜನಾಂಗನ ಮೇಲೆತ್ತಿ ನಮ್ಮ ಒಂದು ರಾಜಕೀಯ ಬೇಳೆಕಾಳನ್ನ ಬೇಯಿಸ್ಕೊಳ್ಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಇದನ್ನ ಜಾರಿಗೆ ತರ್ತೀರಿ. DCM ಆಗಿರುವಂತದ್ದು ಅವ್ರೊಂದ್ ಕಡೆ ಹೇಳ್ತಾರೆ ಎಲ್ಲರಿಗೂ ಸಮಪಾಲು ಸಮಬಾಳು ಅಂತ, ಅಂದ್ರೆ ಎಲ್ಲ ಒಂದ್ ಕಡೆ ಒಕ್ಕಲಿಗ ಅನ್ಯಾಯ ಆಗ್ತಿದ್ರೆ ಸುಮ್ಮನೆ ಇದಾರಲ್ಲ. ಅವರು ಒಕ್ಕಲಿಗರಿಗೆ ಅನ್ಯಾಯ ಆಗಿದೆಯೋ ಇಲ್ಲ ಅಂತ ಒಂದು ಏನು ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಅದನ್ನ ಬಂದ ನಂತರ ಅವ್ರಿಗೆ ಗೊತ್ತಾಗಿದೆ. ನನ್ನ ಪ್ರಕಾರ 17ನೇ ತಾರೀಕು ಇದನ್ನ ಜಾರಿ ಬರದಂಗೆ ಅದನ್ನ ಅವ್ರು ಪ್ರಯತ್ನ ಮಾಡ್ತಾರೆ. ನಮ್ಮ ಎಲ್ಲಾ ಮಂತ್ರಿಗಳು ಕೂಡ ಅದಕ್ಕೆ ವಿರೋಧ ಮಾಡಿ ಅದನ್ನ ನಿಲ್ಲಿಸಿ ಮತ್ತೆ ಒಂದು ಜಾತಿ ಪರಿಷ್ಕರಣೆ ಮಾಡಿಸ್ತಾರೆ ಅಂತೇಳಿ ನಾವಂತೂ ಭಾವಿಸಿದ್ದೀವಿ. 3 ಪಕ್ಷದ ಒಕ್ಕಲಿಗರ ನಾಯಕರು ಇದಕ್ಕೆ ಬೆಂಬಲ ಇದೆ ಸರ್. ಖಂಡಿತವಾಗೂ 3 ಪಕ್ಷದ ಮುಖಂಡರುಗಳು ಎಲ್ಲರೂ ಕೂಡ ಈ ಅನ್ಯಾಯ ಆಗ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಸಹಿಸಕ್ ಆಗ್ತಾ ಇಲ್ಲ. ಇದನ್ನ 10 ವರ್ಷದಿಂದ ಆಗಿದ್ದಂತದನ್ನ ಅವರು ಕೂಡ ಕೆಲವರೆಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆಗಿದ್ದಂತ ಸಂದರ್ಭಗಳು ಇದ್ವು. ಮಾಡಾಗಿದ್ರೆ ಅವಾಗ್ಲೇ ಮಾಡ್ತಿದ್ರು, ಅವರೇ ಮಾಡ್ತಿದ್ರು. ಇದು ಬೇಡ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನ ಹಾಗೆ ಬಿಟ್ಟಿದ್ರು. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈಗ ದುರುದ್ದೇಶದಿಂದ ಇದನ್ನ ಆಗ್ಲೇಬೇಕು ಅಂತೇಳಿ ಇವತ್ತು ಅದನ್ನ ಜಾರಿಗೆ ತರೋದಕ್ಕೆ ಹೊರಟವ್ರೆ. ಇದರಲ್ಲಿ ನಮ್ಮ ಧಿಕ್ಕಾರ, ಇದಕ್ಕೆ ನಾವು ಯಾವತ್ತೂ ವಿರೋಧನೆ. ಎಲ್ಲ ಒಂದ್ ಕಡೆ ರಾಜಕೀಯ ಪ್ರಯತ್ನ ಸರ್ ಇದು ನೋಡ್ತಾ ಇದ್ರೆ ನನಗೆ ಅನಿಸ್ತದೆ ಇದು ರಾಜಕೀಯ ಪ್ರಯತ್ನನೇ ಇರಬಹುದು. ಯಾಕೆ ಅಂತಂದ್ರೆ ಜನಾಂಗಕ್ಕೆ ಒಳ್ಳೇದ್ ಮಾಡ್ಬೇಕು, ಎಲ್ಲಾ ಜನಾಂಗ ಚೆನ್ನಾಗಿರ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದನ್ನ ಮಾಡ್ತಾ ಇಲ್ಲ. ನಮ್ಮಲ್ಲೇ ಏನು ಗಲಾಟೆಗಳು ಮಾಡಿ ಜಾತಿಯಲ್ಲಿ ಕಲಹ ತಂದು ನಾವೇ ಹೊಡೆದಾಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಉದ್ದೇಶ ನನಗೆ. ಪ್ರಮುಖವಾಗಿ ಒಕ್ಕಲಿಗರ ಸಂಘದಿಂದ ಏನೋ ದೇವೇಗೌಡರನ್ನ ನೀವು ಮೀಟ್ ಮಾಡ್ತೀರಾ, ಇದ್ರ ಬಗ್ಗೆ ಮಾತಾಡ್ತೀರಾ? ಅಂದ್ರೆ ನಾವು ದೇವೇಗೌಡರು, ಕುಮಾರಸ್ವಾಮಿ ಅವರು, DK ಶಿವಕುಮಾರ್ ಅವರು, ಚಲುವರಾಯಸ್ವಾಮಿ ಅವರು ಅಂತೇಳಿ ನಾವು ಯಾರನ್ನು, ಅಶ್ವಥ್ ನಾರಾಯಣ ಅಂತೇಳಿ ನಾವು ಯಾರನ್ನು ಟ್ರೇಸ್ ಮಾಡಲ್ಲ. ಪ್ರತಿಯೊಬ್ಬರನ್ನು ನಾವು ಭೇಟಿ ಮಾಡ್ತೀರಿ. ಪ್ರತಿಯೊಬ್ಬ ಸ್ವಾಮೀಜಿಗಳನ್ನೂ ನಾವು ಭೇಟಿ ಮಾಡಿ ಅವರ ಸಲಹೆಗಳು ತಗೊಂಡು ಅವರ ನೇತೃತ್ವನೇ ಇಟ್ಕೊಂಡು ಇವು ಉಳಿದಿದ್ದನ್ನೆಲ್ಲ ನಾವು ಜನಾಂಗದ ಪರವಾಗಿ ರಾಜ್ಯ ಒಕ್ಕಲಿಗರ ಸಂಘ ನಾವು ಹೋರಾಟ ಮಾಡಿದ್ವಿ. ಪ್ರಮುಖವಾಗಿ ಸ್ವಾಮೀಜಿ ಏನ್ ಹೇಳಿದ್ದಾರೆ ಸರ್ ಈ ಬಗ್ಗೆ? ಸ್ವಾಮೀಜಿಯವರು ಇದನ್ನ ಬಿಡಕ್ಕಾಗಲ್ಲ, ನೀವು ಇವತ್ತು ಸಭೆ ಮಾಡಿ ನನಗೆ ಇಲ್ಲಿ ಕಾರ್ಯಕ್ರಮ ಇವತ್ತು ಮುಗಿಸ್ಕೊಂತೀನಿ, ಅವರ ದೇವಸ್ಥಾನ ಉದ್ಘಾಟನೆ ಇದೆ, ಅದನ್ನ ಮುಗಿಸ್ಕೊಂಡು ಆದ್ಮೇಲೆ ನಾವು ಸೇರ್ಬಿಟ್ಟು ಇದಕ್ಕೆ ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ಮಾಡೋಣ ಅಂತ ಹೇಳಿ ನನಗೆ ಹೇಳಿದೆ. ಕೊನೆಯದಾಗಿ 17ನೇ ತಾರೀಕು ತಿರ್ಗಾ ಮತ್ತೆ ಮಂಡನೆ ಆಗ್ತಾ ಇದೆ. ಒಂದು ವೇಳೆ ಆದ್ರೆ ಯಾವ ರೀತಿ ಹೋರಾಟ ಇರುತ್ತೆ? ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ, ಎಲ್ಲ ಜಿಲ್ಲೆ ಮಟ್ಟದಲ್ಲಿ ನಮ್ಮ ಒಕ್ಕಲಿಗರ ಸಂಘಗಳು, ಸಂಘಟನೆಗಳು ಬೇಕಾದಷ್ಟಿದಾವೆ. ಎಲ್ಲವನ್ನೂ ಸೇರಿಸಿ ನಾವು ಅಲ್ಲೆಲ್ಲೇ ಸಭೆಗಳು ಮಾಡಿ ಒಂದು ದಿವಸ ಹಿಂದೆ ಒಂದು ಚಿನ್ನಪ್ಪ ರೆಡ್ಡಿ ಆಯೋಗ ಅಂತ ನಾವು ಮಾಡಿದ್ರೆ ಅದು ಇಲ್ಲಿ ನ್ಯಾಷನಲ್ ಕಾಲೇಜ್ ಸರ್ಕಲ್ ಇಂದ ಇಷ್ಟು ಹಿಡಿದು ಕಬ್ಬನ್ ಪಾರ್ಕ್ ವಿಧಾನಸೌಧವರೆಗೂ ಮುತ್ತಿಗೆ ಹಾಕಿದ್ರು. ಆದ 2ರಷ್ಟು ಈ ಸಾರಿ ನಾವು ಇದನ್ನ ಆಯೋಜಿಸ್ತೀರಿ. ಆ ವೆಂಕಟಸ್ವಾಮಿ ಆಯೋಗನೂ ಕೂಡ ನೀವು ನೋಡಿದಿರಿ. ಅದನ್ನ ಹಿಂದೆ ಒಂದು ಯಾವ ರೀತಿ ಒಕ್ಕಲಿಗರು ಮನಸ್ಸು ಮಾಡಿದ್ರೆ ಈ ಸಾರಿ ಇನ್ನೂ ಹೆಚ್ಚಿಗೆ ದೊಡ್ಡದಾಗಿ ಆಗೋ ಒಂದು ಹಂತ ಇದೆ. ಯಾಕೆ ಅಂದ್ರೆ ಬೇರೆ ಅನ್ಯಾಯ, ಇನ್ನು ಬೇರೆಯವರು ಯಾರ್ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರನ್ನು ನಮ್ಮ ಜೊತೆಲೆ ಸೇರಿಸ್ಕೊಂಡು ನಾವು ಹೋರಾಟ.
ಇದಿಷ್ಟು ಒಕ್ಕಲಿಗ ಸಂಘದ ಅಧ್ಯಕ್ಷರಾದಂತಹ ಕೆಂಚಪ್ಪಗೌಡರ ಮಾತು. ಈ ಬಾರಿ ಏನು ಕಳೆದ ಬಾರಿ ಏನೋ ಒಂದು ಒಕ್ಕಲಿಗ ಆದಂತಹ ಅನ್ಯಾಯಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಕೂಡ ಹೇಳಿಕೆ ಕೊಟ್ಟಿರೋದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮಹೇಶ್, ಅಶೋಕ ನ್ಯೂಸ್, ಬೆಂಗಳೂರು.